ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಸುಮನಾ ಬೇಕೆ. ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಮ್ಯಾನೇಜ್ಮೆಂಟ್, ಟೀಚಿಂಗ್ ಮ್ಯಾನೇಜ್ಮೆಂಟ್ at Maharani's Commerce and Management College for Women, ಮೈಸೂರು. ಇವತ್ತಿನ ದಿನ ನಾನು ಪೋರ್ಟ್ಫೋಲಿಯೋ ಅನಾಲಿಸಿಸ್ 5th ಯೂನಿಟ್ ಮೈಸೂರು ಯೂನಿವರ್ಸಿಟಿ BBA ಸಬ್ಜೆಕ್ಟ್ಗೆ ಇರುವಂತಹ ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ದಿಸ್ ಇಸ್ ಅನ್ ಇಂಟ್ರೊಡಕ್ಷನ್ ಕ್ಲಾಸ್ ಟು ಪೋರ್ಟ್ಫೋಲಿಯೋ ಅನಾಲಿಸಿಸ್. ಸೊ ಲೆಟ್ಸ್ ಬಿಗಿನ್. ಈಗ ಪೋರ್ಟ್ಫೋಲಿಯೋ ಅಂತ ಅಂದರೆ ಏನು ಅನ್ನೋದು ನಮಗೆ ಮೊದಲು ಬರುವಂತಹ ಪ್ರಶ್ನೆ. ಸೊ ಪೋರ್ಟ್ಫೋಲಿಯೋ ಈಸ್ ನಥಿಂಗ್ ಬಟ್ ವೆರೈಟೀಸ್ ಅಥವಾ ಕಾಂಬಿನೇಷನ್ ಆಫ್ ಎನಿ ಐಟಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ಫುಟ್ವೇರ್ ಡಿಸೈನರ್ ಅವನು ಅಥವಾ ಅವಳು ಮಾಡಿರುವಂತಹ ಫುಟ್ವೇರ್ ಕಲೆಕ್ಷನ್ಸ್ ಕೂಡ ನಾವು ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಇದನ್ನ ಪೋರ್ಟ್ಫೋಲಿಯೋ ಆಫ್ ದ ಡಿಸೈನ್ಸ್ ದಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಂತ ಹೇಳ್ತೀವಿ. ಮುಂದಕ್ಕೆ ಬರ್ತಾ ಈಗ ಫೈನಾನ್ಸ್ ಅಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಪೋರ್ಟ್ಫೋಲಿಯೋ ಅಂದ್ರೆ ಏನು? ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ಇಟ್ಸ್ ವೆರೈಟಿ ಆಫ್ ಸೆಕ್ಯೂರಿಟೀಸ್ ಆರ್ ಡಿಫರೆಂಟ್ ಆಪ್ಷನ್ಸ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಹೆಲ್ಡ್ ಬೈ ದಿ ಇನ್ವೆಸ್ಟರ್ ಅಂತ ಹೇಳ್ಬೋದು. ಅಥವಾ ಪೋರ್ಟ್ಫೋಲಿಯೋ ಈಸ್ ಅ ಕಾಂಬಿನೇಷನ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ಇನ್ವೆಸ್ಟರ್ ಅಂತ ನಾವು ಹೇಳ್ಬೋದು. ಈಗ ನೆಕ್ಸ್ಟ್ ಈ ಕಂಪನಿಗಳಲ್ಲೂ ಕೂಡ ಪೋರ್ಟ್ಫೋಲಿಯೋ ಅಂತ ಇರುತ್ತೆ. ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅಂತ ಕೂಡ ನಾವು ಹೇಳ್ತೀವಿ. ಈಗ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ಒಂದು ಕಂಪನಿಯಲ್ಲಿ ಇರುವಂತಹ ಫಂಡ್ಸ್ ಎಲ್ಲಿಂದ ರೇಸ್ ಮಾಡಿದ್ದಾರೆ. ಸೊ ಆ ಫಂಡ್ಸ್ ಕ್ಯಾನ್ ಬಿ ಥ್ರೂ ಈಕ್ವಿಟೀಸ್, ಇಟ್ ಕ್ಯಾನ್ ಬಿ ಥ್ರೂ ಡಿಬೆಂಚರ್ಸ್, ಇಟ್ ಕ್ಯಾನ್ ಬಿ ಥ್ರೂ ಲೋನ್ಸ್. ಸೊ ಈ ಕಾಂಬಿನೇಷನ್ ಆಫ್ ಸೋರ್ಸಸ್ ಆಫ್ ಫಂಡ್ಸ್ ಕೂಡ ನಾವು ಪೋರ್ಟ್ಫೋಲಿಯೋ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಅ ಕಂಪನಿ ಅಂತ ನಾವು ಕರಿತೀವಿ. ಇನ್ನೊಂದು ಉದಾಹರಣೆ ಪೋರ್ಟ್ಫೋಲಿಯೋ ಕೊಡಬಹುದು ಅಂತ ಅಂದ್ರೆ ಕಂಪನಿಯಲ್ಲಿ ಇರುವಂತಹ ಪ್ರಾಡಕ್ಟ್ಸ್ ಕೂಡ ನಾವು ಪೋರ್ಟ್ಫೋಲಿಯೋ ಆಫ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಪ್ರಾಡಕ್ಟ್ಸ್ ತಗೊಂಡ್ರೆ ನೂರಾರು ಪ್ರಾಡಕ್ಟ್ಸ್ ಅವ್ರದ್ದು ಇದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಪಾಂಡ್ಸ್ ಇದೆ, ಅನ್ನಪೂರ್ಣ ಆಟ, ತಾಜ್ ಟೀ, ಪೆಪ್ಸೊಡೆಂಟ್, ಲೈಫ್ ಬಾಯ್, ಹಾರ್ಲಿಕ್ಸ್ ಎಕ್ಸೆಟ್ರಾ. ಈ ತರ ಹಲವಾರು ಪ್ರಾಡಕ್ಟ್ ರೇಂಜ್ ಹೆಚ್ಚುವರಿ ಇದೆ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ? ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂತ ನಾವು ಇದನ್ನ ಕರಿತೀವಿ. ಈಗ ಯಾವುದೋ ಒಂದು ಪ್ರಾಡಕ್ಟ್ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಯಿತು ಅಂತ ಅಂದ್ರೆ ಅದರಿಂದ ಆಗುವಂತಹ ಲಾಸ್ ಅನ್ನ ಬೇರೆ ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಏರಿಕೆ ಆದಾಗ ಅದರಿಂದ ಆಗುವಂತ ಗೇನ್ ಇಂದ ನಾವು ಪ್ರಾಫಿಟ್ಗಳನ್ನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇದನ್ನ ನಾವು ಕಂಪನಿ ಪೋರ್ಟ್ಫೋಲಿಯೋ ಅಂತ ನಾವು ಕರಿತೀವಿ. ಈಗ ಮುಂದಕ್ಕೆ ಹೋಗೋಣ. ಈಗ ನಾವು ಇನ್ವೆಸ್ಟಿಂಗ್ ಆಪ್ಷನ್ಸ್ ಟು ದಿ ಇನ್ವೆಸ್ಟರ್ಸ್. ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ ಒಬ್ಬ ಇನ್ವೆಸ್ಟರ್ಗೆ ಇಂಡಿಯಾಗೆ ಅಂತ ಹೇಳಕ್ ಹೋದ್ರೆ ವಿ ಹ್ಯಾವ್ ಸೆಕ್ಯೂರಿಟೀಸ್. ಅದರಲ್ಲಿ ಈಕ್ವಿಟೀಸ್ ಇದೆ, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಡಿಬೆಂಚರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಗೋಲ್ಡ್ ಅಲ್ಲಿ ಕೂಡ ನಾವು ಪರ್ಚೇಸ್ ಮಾಡುವಂಥದ್ದು ಆಸ್ ಅನ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡ್ಬೋದು. ರಿಯಲ್ ಎಸ್ಟೇಟ್, ಸೊ ನಾವು ಇನ್ವೆಸ್ಟ್ ಮಾಡುವಂಥದ್ದು ಲ್ಯಾಂಡ್ ಅಲ್ಲಿ, ಬಿಲ್ಡಿಂಗ್ ಅಲ್ಲಿ ಇದ್ರೆ ಅದನ್ನ ನಾವು ರಿಯಲ್ ಎಸ್ಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಬೇರೆ ಅದರ್ ದ್ಯಾನ್ ಗೋಲ್ಡ್ ದೇರ್ ಆರ್ ಅದರ್ ಮೆಟಲ್ಸ್, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಗ್ರೇನ್ಸ್, ಸೀರಿಯಲ್ಸ್, ಸೊ ಇದೆಲ್ಲ ಯಾವ ಕಮಾಡಿಟೀಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ಒಬ್ಬ ಇನ್ವೆಸ್ಟರ್ ಕ್ಯಾನ್ ಇನ್ವೆಸ್ಟ್ ಹಿಸ್ ಸರ್ಪ್ಲಸ್ ಫಂಡ್ ಅಥವಾ ಅವನ ಇರುವಂತಹ ಸೇವಿಂಗ್ಸ್ ಅನ್ನ ಕೂಡ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅವನು ಇನ್ವೆಸ್ಟ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ ಈಸ್ ಅ ಪೂಲ್ ಆಫ್ ಫಂಡ್ಸ್ ವಿಚ್ ಇಸ್ collected by a mutual fund company which is invested in
ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಇಂದ ಬರುವಂತಹ ರಿಟರ್ನ್ ಒಂದು ಮ್ಯೂಚುವಲ್ ಫಂಡ್ ಅವರ ಫೀಸ್ ಅನ್ನು ಡಿಡಕ್ಟ್ ಮಾಡಿಕೊಂಡು ಮಿಕ್ಕಿ ಬಂದಿರುವಂತಹ ರಿಟರ್ನ್ ಅನ್ನ ಇನ್ವೆಸ್ಟರ್ಸ್ಗೆ ಯಾವ ಪ್ರಪೋರ್ಷನ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡುತ್ತಾರೋ ಆ ಪ್ರಪೋರ್ಷನ್ ಅಲ್ಲಿ ಅವರಿಗೆ ರಿಟರ್ನ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದನ್ನ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪೋಸ್ಟ್ ಆಫೀಸ್ ಸ್ಕೀಮ್ಸ್. ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ವೆರೈಟಿ ಆಫ್ ಸ್ಕೀಮ್ಸ್ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಬ್ಯಾಂಕ್ ಡೆಪಾಸಿಟ್ಸ್. ನೆಕ್ಸ್ಟ್ ಆಂಟಿಕ್ಸ್. ಆಂಟಿಕ್ಸ್ ಅಂತ ಹೇಳಿದ್ರೆ ಹಳೆಯ ಕಾಲದ ಪೇಂಟಿಂಗ್ಸ್ ಇರ್ಬೋದು ಅಥವಾ ಸ್ಕಲ್ಪ್ಚರ್ಸ್ ಇರ್ಬೋದು, ಕಾಯಿನ್ಸ್ ಇರ್ಬೋದು. ಸೊ ಇಂಥದ್ದನ್ನೆಲ್ಲ ಕಲೆಕ್ಟ್ ಮಾಡಿ ಅಟ್ ಒನ್ ಪ್ರೈಸ್ ದೇ ಸೆಲ್ ಇಟ್ ಅಟ್ ಅ ಹೈಯರ್ ಪ್ರೈಸ್ ಟು ಅದರ್ ಬೈಯರ್ಸ್. ಇನ್ವೆಸ್ಟ್ಮೆಂಟ್. ಸೊ ಈಗ ಒಬ್ಬ ಇನ್ವೆಸ್ಟರ್ಗೆ ಇಷ್ಟೆಲ್ಲ ದೀಸ್ ಆರ್ ದಿ ಆಪ್ಷನ್ಸ್, ಫ್ಯೂ ಆಫ್ ದಿ ಆಪ್ಷನ್ಸ್ ನಾನು ಇಲ್ಲಿ ಹೇಳಿರುವಂಥದ್ದು. ಇನ್ನು ಹಲವಾರು ಆಪ್ಷನ್ಸ್ ಇದೆ, ನಾನು ಅದರ ಡೀಟೇಲ್ಸ್ಗೆ ಹೋಗೋದಿಲ್ಲ. ಸೊ ನಾನು ಏನಕ್ಕೆ ಇದನ್ನ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಒಬ್ಬ ಇನ್ವೆಸ್ಟರ್ ಕ್ಯಾನ್ ಇನ್ವೆಸ್ಟ್ ಹಿಸ್ ಸೇವಿಂಗ್ಸ್ ಇನ್ ಎನಿ ಆಫ್ ದೀಸ್ ಆರ್ ಅಥವಾ ಯಾವ್ದಾದ್ರು ಕಾಂಬಿನೇಷನ್ ಅಲ್ಲಿ ಅವನು ಇದರ ನಡುವೆ ಅವನು ತನ್ನ ಸರ್ಪ್ಲಸ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಬೋದು. ಸೊ ಆವಾಗ ನಾವು ಇದನ್ನ ಏನಂತ ಹೇಳ್ತೀವಿ, ಪೋರ್ಟ್ಫೋಲಿಯೋ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈಗ ನಾವು ಮುಂದಕ್ಕೆ ಹೋಗೋಣ. ವೆನ್ ವಿ ಟಾಕ್ ಅಬೌಟ್ ಪೋರ್ಟ್ಫೋಲಿಯೋ ಇನ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಅಥವಾ ಫೈನಾನ್ಸ್ ಅಲ್ಲಿ ನಾವು ಪೋರ್ಟ್ಫೋಲಿಯೋ ಅಂತ ಹೇಳಿದಾಗ, ಪೋರ್ಟ್ಫೋಲಿಯೋ ಇಸ್ ಎ ಗ್ರೂಪ್ ಆಫ್ ಸೆಕ್ಯೂರಿಟೀಸ್ held together as an investment. So portfolio is nothing but investing in a group of securities ಅಂತ ನಾವು ಹೇಳ್ಬೋದು. ಸೊ ಈ ಗ್ರೂಪ್ ಆಫ್ ಸೆಕ್ಯೂರಿಟೀಸ್ ನಾವು ಏನಂತ ಕರಿತೀವಿ, ಪೋರ್ಟ್ಫೋಲಿಯೋ ಅಂತ ನಾವು ಕರಿತೀವಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಡೈವರ್ಸಿಫಿಕೇಶನ್. ಸೊ ಡೈವರ್ಸಿಫಿಕೇಶನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಅ ಗ್ರೂಪ್ ಆಫ್ ಸೆಕ್ಯೂರಿಟೀಸ್ ಫಾರ್ ದ ಪರ್ಪಸ್ ಆಫ್ ರಿಡಕ್ಷನ್ ಇನ್ ರಿಸ್ಕ್ ಅಥವಾ ರಿಸ್ಕ್ ನ ಮಿನಿಮೈಸ್ ಮಾಡೋದಕ್ಕೆ, ಆಮೇಲೆ ರಿಟರ್ನ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೋಸ್ಕರ ನಾವು ಕಾಂಬಿನೇಷನ್ ಅಲ್ಲಿ ಸೆಕ್ಯೂರಿಟೀಸ್ ಅನ್ನ ಪೂಲ್ ಮಾಡಿ ಹೋಲ್ಡ್ ಮಾಡಿದಾಗ ಏನಂತ ಕರಿತೀವಿ, ಆ ಪ್ರೋಸೆಸ್ ನ ನಾವು ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ಸೊ ಡೈವರ್ಸಿಫಿಕೇಶನ್ ಈಸ್ ಎ ರಿಸ್ಕ್ ಮಿಟಿಗೇಷನ್ ಸ್ಟೆಪ್ ಅಂತ ನಾವು ಕರಿತೀವಿ. ಸೊ ಈಗ ಹೇಗೆ ನಾವು ಒಂದು ಕಾಂಬಿನೇಷನ್ ಆಫ್ ಸೆಕ್ಯೂರಿಟಿ ಇಟ್ಕೊಂಡಾಗ ಹೇಗೆ ರಿಸ್ಕ್ ಕಡಿಮೆ ಆಗುತ್ತೆ, ಹೇಗೆ ನಾವು ರಿಸ್ಕ್ ನ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ, ಡಿಫ್ರೆಂಟ್ ಟೈಪ್ ಆಫ್ ಸೆಕ್ಯೂರಿಟೀಸ್ ನಾವು ಪೋರ್ಟ್ಫೋಲಿಯೋಲಿ ಇನ್ಕ್ಲೂಡ್ ಮಾಡಬೇಕು. ಅದ್ರ ಜೊತೆಗೆ ಡಿಫ್ರೆಂಟ್ ಸೆಕ್ಟಾರ್ಸ್ ಇಂದ ನಾವು ಸೆಕ್ಯೂರಿಟೀಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಫಾರ್ಮಸ್ಯೂಟಿಕಲ್ ಕಂಪನಿ ಸ್ಟಾಕ್ಸ್ ನೋಡ್ಕೊಬಹುದು, ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಇಟ್ಕೊಬಹುದು, FMCG ಸ್ಟಾಕ್ಸ್ ಇಟ್ಕೊಬಹುದು, ಬ್ಯಾಂಕಿಂಗ್ BFSI ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ದು ಸ್ಟಾಕ್ಸ್ ಇಟ್ಕೊಬಹುದು. ಸೊ ಈ ತರ ಡಿಫ್ರೆಂಟ್ ಸೆಕ್ಟರ್ಸ್ ಇಂದ ನಾವು ಸೆಕ್ಯೂರಿಟೀಸ್ ಅಥವಾ ಶೇರ್ಗಳನ್ನ ನಾವು ಕನ್ಸಿಡರ್ ಮಾಡಿ ಅದರಿಂದ ನಾವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ರಿಸ್ಕ್ ಅನ್ನೋದನ್ನ ನಾವು ಮಿನಿಮೈಸ್ ಮಾಡಬಹುದು. ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಒಬ್ಬ ಇನ್ವೆಸ್ಟರ್ಗೆ ಕಾಡುವಂತಹ ಪ್ರಶ್ನೆ, ಅವನ ಹತ್ರ ಇರುವಂತಹ ಸರ್ಪ್ಲಸ್ ದುಡ್ಡನ್ನ ಯಾವ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ನಾವು ಹೇಳಿದ್ವಿ ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಡಿಫ್ರೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಆದರೆ ಯಾವ ಸೆಕ್ಯೂರಿಟಿಯಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಒಬ್ಬ ಇನ್ವೆಸ್ಟರ್ಗೆ ಯೋಚನೆ ಬರುತ್ತೆ. ಸೊ ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಎಲ್ಲ ಸೆಕ್ಯೂರಿಟಿಗೂ ಅದರದೇ ಆದಂತಹ ರಿಸ್ಕ್ ಅಂಡ್ ರಿಟರ್ನ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಅದೇ ಪ್ರತಿ ಒಂದು ಸೆಕ್ಯೂರಿಟಿಗೂ ಅದರದೇ ಆದಂತಹ ರಿಸ್ಕ್ ಇರುತ್ತೆ, ಆಮೇಲೆ ರಿಟರ್ನ್ ಬಿಹೇವಿಯರ್ ಇರುತ್ತೆ. ಸೊ ಒಬ್ಬ ಇನ್ವೆಸ್ಟರ್ will always select a security on the basis of risk and return. ನಿಮಗೆಲ್ಲ ಗೊತ್ತೇ ಇದೆ. ಸೊ ರಿಸ್ಕ್ ಯಾವುದು ಕಡಿಮೆ ಇದ್ದು ರಿಟರ್ನ್ ಜಾಸ್ತಿ ಇದ್ರೆ ಆ ಥರ ಸೆಕ್ಯೂರಿಟಿನ ಒಬ್ಬ ರ್ಯಾಷನಲ್ ಇನ್ವೆಸ್ಟರು ಸೆಲೆಕ್ಟ್
ಮಾಡ್ತಾನೆ ಅಂತ. ಸೊ ಈಗ ನಾವು ಯಾವ ಸೆಕ್ಯೂರಿಟಿಗೆ ನಾವು ಒಬ್ಬ ಇನ್ವೆಸ್ಟರ್ಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಹಿ ಹಸ್ ಗಾಟ್ ಅ ಲಾರ್ಜ್ ಪೂಲ್ ಆಫ್ ಸೆಕ್ಯೂರಿಟೀಸ್ ದಟ್ ಹಿ ಕ್ಯಾನ್ ಇನ್ವೆಸ್ಟ್. ಸೊ ಈ ಲಾರ್ಜ್ ನಂಬರ್ ಆಫ್ ಸೆಕ್ಯೂರಿಟೀಸ್ ಕಾಂಬಿನೇಷನ್ಗಳು ಕೂಡ ಮಾಡೋದಕ್ಕೆ ಸಾಧ್ಯ. ಸೊ ನಿಮ್ಗೆ ಆಗಲೇ ಹೇಳಿದಂಗೆ ಪೋರ್ಟ್ಫೋಲಿಯೋ ಇಸ್ ಅ ಕಾಂಬಿನೇಷನ್ ಆಫ್ ಸೆಕ್ಯೂರಿಟೀಸ್. ಸೊ ನಾವು ಎಷ್ಟು ಥರದ ಸೆಕ್ಯೂರಿಟೀಸ್ದು ಕಾಂಬಿನೇಷನ್ಗಳನ್ನ ನಾವು ರೆಡಿ ಮಾಡ್ಬೋದು. ಆದರೆ ಇದರಲ್ಲಿ ಯಾವುದು ಬೆಸ್ಟ್ ಕಾಂಬಿನೇಷನ್ ಆಫ್ ಸೆಕ್ಯೂರಿಟೀಸ್ ಅನ್ನೋದು ಕಂಡುಹಿಡಿಯಬೇಕಾಗುತ್ತೆ ಒಬ್ಬ ಇನ್ವೆಸ್ಟರ್. ಸೊ ಇದಕ್ಕೆ ನಾವು ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಲ್ಲಿ ನಾವು ರಿಸ್ಕ್ ಅಂಡ್ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋನ ನಾವು ಕಂಡುಹಿಡಿತೀವಿ. ಸೊ ಒಬ್ಬ ಇನ್ವೆಸ್ಟರ್ ಯಾವ ಪೋರ್ಟ್ಫೋಲಿಯೋಲಿ ಅತಿ ಕಡಿಮೆ ರಿಸ್ಕ್ ಇದ್ದು ಅತಿ ಹೆಚ್ಚು ರಿಟರ್ನ್ ಅದರಿಂದ ಬರುತ್ತೋ ಅಂತಹ ಪೋರ್ಟ್ಫೋಲಿಯೋಗೆ ಇನ್ವೆಸ್ಟರು ತನ್ನ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡೋದು ಉತ್ತಮ ಅಂತ ನಾವು ತಿಳ್ಕೊಳ್ಬೋದು. ಈಗ ಸೆಕ್ಯೂರಿಟೀಸ್ ಅಲ್ಲಿ ಒಂದು ಸೆಕ್ಯೂರಿಟಿ ತಗೊಂಡಾಗ ಅದರದೇ ಆದಂತಹ ರಿಟರ್ನ್ ರಿಸ್ಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಆದರೆ ಯಾವಾಗ ನಾವು ಪೋರ್ಟ್ಫೋಲಿಯೋ ಅಲ್ಲಿ ಹಲವಾರು ಸೆಕ್ಯೂರಿಟಿಗಳನ್ನ ಕಂಬೈನ್ ಮಾಡ್ತೀವೋ ಆವಾಗ ಆ ಪೋರ್ಟ್ಫೋಲಿಯೋದು ರಿಟರ್ನ್ ರಿಸ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವ್ಯತ್ಯಾಸ ಹೊಂದುತ್ತೆ. ಸೊ ಇಂಡಿವಿಜುವಲ್ ರಿಸ್ಕ್ ಅಂಡ್ ರಿಟರ್ನ್ ಆಫ್ ಅ ಶೇರ್ ಇಸ್ ಡಿಫರೆಂಟ್ ದ್ಯಾನ್ when it is included in the portfolio. So ಪೋರ್ಟ್ಫೋಲಿಯೋಲಿ ನಾವು ಆ ಸೆಕ್ಯೂರಿಟಿಗಳನ್ನ ಇನ್ಕ್ಲೂಡ್ ಮಾಡಿದಾಗ ಆ ಪೋರ್ಟ್ಫೋಲಿಯೋ ರಿಸ್ಕ್ ರಿಟರ್ನು ಬದಲಾವಣೆ ಹೊಂದುತ್ತೆ. ಸೊ ಈ ಇಡೀ ಪ್ರೋಸೆಸ್ನ ನಾವೇನಂತ ಕರಿತೀವಿ, ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ವಿಷಯ ನಿಮಗೆಲ್ಲ ಗೊತ್ತೇ ಇದೆ, ನಾವಿರುವಂತಹದ್ದು ಡೈನಮಿಕ್ ಎನ್ವೈರನ್ಮೆಂಟಲ್ಲಿ ಇದ್ದೀವಿ. ಫೈನಾನ್ಷಿಯಲ್ ಎನ್ವೈರನ್ಮೆಂಟ್ ಬದಲಾಗ್ತಾ ಇದೆ, ಎಕನಾಮಿಕ್ ಎನ್ವೈರನ್ಮೆಂಟು ಬದಲಾಗ್ತಾ ಇದೆ. ಇವತ್ತಿನ ದಿನ ಕೋವಿಡ್-19 ಇಂಪ್ಯಾಕ್ಟು ಪ್ರತಿಯೊಂದು ದೇಶದ ಮೇಲೂ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ಹ್ಯಾವಿಂಗ್ ಆನ್ ಎಕನಾಮಿಕ್ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆನ್ ಎಂಟೈರ್ ಗ್ಲೋಬ್. ಸೊ ಇಂತಹ ಸಂದರ್ಭದಲ್ಲಿ ನಾವು ರಿಸ್ಕ್ ರಿಟರ್ನ್ ಆವಾಗ ಏನಾಗುತ್ತೆ, ರಿಸ್ಕ್ ರಿಟರ್ನ್ ಆಫ್ ದ ಸೆಕ್ಯೂರಿಟೀಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ರಿಸ್ಕ್ ರಿಟರ್ನ್ ಆಫ್ ಇಂಡಿವಿಜುವಲ್ ಸೆಕ್ಯೂರಿಟೀಸ್ ಚೇಂಜ್ ಆಗ್ತಾ ಹೋಗುತ್ತೋ ನ್ಯಾಚುರಲಿ ಪೋರ್ಟ್ಫೋಲಿಯೋಲ್ಲೂ ಕೂಡ ರಿಸ್ಕ್ ಅಂಡ್ ರಿಟರ್ನ್ ವ್ಯತ್ಯಾಸ ಹೊಂದುತ್ತಾ ಇರುತ್ತೆ. ಸೊ ಆಸ್ ಅನ್ ಇನ್ವೆಸ್ಟರ್ ನಾವು ಎನ್ವೈರನ್ಮೆಂಟನ್ನು ಕೂಡ ಮಾನಿಟರ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಆಗಿ ನಾವು ಪೋರ್ಟ್ಫೋಲಿಯೋನ ರಿವೈಸ್ ಮಾಡ್ತಾ ಪೋರ್ಟ್ಫೋಲಿಯೋನ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗಬೇಕು. ಇವ್ಯಾಲ್ಯೂಯೇಟ್ ಮಾಡಿ ಯಾವುದಾದ್ರು ಡಿವಿಯೇಷನ್ ಇದೆ, ನಾವು ಸೆಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ ರಿಟರ್ನ್ ಬೆಂಚ್ ಮಾರ್ಕ್ ರಿಟರ್ನ್ಗಿಂತ ನಮ್ಮದರಲ್ಲಿ ವೇರಿಯೇಷನ್ ಬರ್ತಿದೆ ಅಂತ ಹೇಳಿದ್ರೆ ನಾವು ಪುನಃ ವಾಪಸ್ಸು ಪೋರ್ಟ್ಫೋಲಿಯೋ ಅನಾಲಿಸಿಸ್ ಬಂದು ಯಾವ ಸೆಕ್ಯೂರಿಟಿನ ನಾವು ತೆಗಿಬೇಕು, ಯಾವ ಸೆಕ್ಯೂರಿಟಿನ ನಾವು ಆ್ಯಡ್ ಮಾಡಬೇಕು, ಎಷ್ಟು ಪ್ರಪೋರ್ಷನಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಪ್ರತಿಯೊಂದು ಸೆಕ್ಯೂರಿಟಿಯಲ್ಲಿ ಅನ್ನೋದನ್ನು ತಿರ್ಗಾ ನಾವು ಅದನ್ನು ಡಿಫೈನ್ ಮಾಡಬೇಕಾಗುತ್ತೆ. ಇದನ್ನು ನಾವು ಪೋರ್ಟ್ಫೋಲಿಯೋ ರಿವಿಷನ್ ಅಂತ ಹೇಳ್ತೀವಿ. ಸೊ ದಿಸ್ ಎಂಟೈರ್ ಪ್ರೋಸೆಸ್ is what is known as portfolio management. Next aspect ಹೋಗೋಣ. ನಾವು ಒಂದು ಪೋರ್ಟ್ಫೋಲಿಯೋ ರಿಸ್ಕ್ ಅಂಡ್ ರಿಟರ್ನ್ ಅನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡೋದು ಅಂತ. ಫಸ್ಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಅ ಪೋರ್ಟ್ಫೋಲಿಯೋ. ಈಗ ಫಸ್ಟ್ ಸ್ಟೆಪ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಲ್ಲಿ ಏನು ಅಂತ ಹೇಳಿದ್ರೆ, ಇನ್ವೆಸ್ಟರ್ ಹ್ಯಾಸ್ ಟು ಸ್ಪೆಸಿಫೈ ದ ಲಿಸ್ಟ್ ಆಫ್ ಸೆಕ್ಯೂರಿಟೀಸ್ ವಿಚ್ ಆರ್ ಎಲಿಜಿಬಲ್ ಫಾರ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಯಾವ ಸೆಕ್ಯೂರಿಟಿಯಲ್ಲಿ ಅವರು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೋ ಅಂತಹ ಸೆಕ್ಯೂರಿಟಿದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನು ಕಂಡುಹಿಡಿಯಬೇಕು. ಅದರ ಜೊತೆಗೆ ರಿಸ್ಕ್ ಕೂಡ ನಾವು ಕಂಡುಹಿಡಿಯಬೇಕು. So expected return is nothing but
ಮೀನ್ ಅಂತ ಹೇಳ್ಬೋದು ನಾವು. ಸೊ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂಡ್ ಮೀನ್ ಅಂತ ಹೇಳ್ತೀವಿ. ರಿಸ್ಕ್ ನ ನಾವು ಮೆಷರ್ ಮಾಡುವಂಥದ್ದು ವೇರಿಯನ್ಸ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ನಾವು ಕರಿತೀವಿ. ಈಗ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಅ ಪೋರ್ಟ್ಫೋಲಿಯೋ ಈಸ್ ನಥಿಂಗ್ ಬಟ್ ದಿ ವೇಟೆಡ್ ಆವರೇಜ್ ರಿಟರ್ನ್ ಆಫ್ ದಿ ಇಂಡಿವಿಜುವಲ್ ಸೆಕ್ಯೂರಿಟೀಸ್ ದಟ್ ಈಸ್ ಹೆಲ್ಡ್ ಇನ್ ದಿ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಅ ಪೋರ್ಟ್ಫೋಲಿಯೋ ಇಸ್ ಈಕ್ವಲ್ ಟು ಸಮೇಷನ್ ಐ ಇಸ್ ಈಕ್ವಲ್ ಟು 1 till n xi r bar i ಅಂತ ಹೇಳ್ತೀವಿ. ಸೊ ಇಲ್ಲಿ ಆರ್ ಬಾರ್ ಪಿ ನ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ ಅಂತ ಕರಿತೀವಿ. xi ಅಂತ ಹೇಳಿದ್ರೆ ಪ್ರಪೋರ್ಷನ್ ಆಫ್ ಫಂಡ್ಸ್ ಇನ್ವೆಸ್ಟೆಡ್ ಇನ್ ಸೆಕ್ಯೂರಿಟಿ. ಈಗ ನಮ್ಮ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿಗೆ ಎಷ್ಟು ಪರ್ಸೆಂಟು ನಾವು ಐ ಸೆಕ್ಯೂರಿಟಿಗೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಸೇ ಸಪೋಸ್ 60% ನಾವು ಐ ಸೆಕ್ಯೂರಿಟಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಪ್ರಪೋರ್ಷನ್ ಎಷ್ಟಾಯಿತು? 60% ಆಯಿತು. ಸೊ 0.6 ಅಂತ ನಾವು ತಗೊಳ್ತೀವಿ. ನೆಕ್ಸ್ಟ್ ಆರ್ ಐ ಎಕ್ಸ್ಪೆಕ್ಟ್ ಆರ್ ಐ ಬಾರ್ ಇಸ್ ನಥಿಂಗ್ ಬಟ್ ದಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದಿ ಸೆಕ್ಯೂರಿಟಿ ಐ ಅಂತ ಹೇಳ್ತೀವಿ. ಸೊ ನಾವು ನಮ್ಮದೇ ಆದಂತಹ ಸೆಕ್ಯೂರಿಟಿ ಬಗ್ಗೆ ನಾವು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದೀವೋ ಆ ಸೆಕ್ಯೂರಿಟಿದು ನಾವು ಅನಾಲಿಸಿಸ್ ಮಾಡ್ತೀವಿ. ಎಷ್ಟಿರಬಹುದು, ಎಷ್ಟು ಬರಬಹುದು ಈ ಪರ್ಟಿಕ್ಯುಲರ್ ಸೆಕ್ಯೂರಿಟಿಯಿಂದ ರಿಟರ್ನ್ ಅಂತ. ಅದನ್ನು ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದಿ ಸೆಕ್ಯೂರಿಟಿ ಅಂತ ನಾವು ಕರಿತೀವಿ. ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸೆಕ್ಯೂರಿಟೀಸ್ ಇನ್ ದಿ ಪೋರ್ಟ್ಫೋಲಿಯೋ. ನಾವು ಪೋರ್ಟ್ಫೋಲಿಯೋ ಯಾವುದಕ್ಕೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವೋ ಅದರಲ್ಲಿ ಎಷ್ಟು ನಂಬರ್ ಆಫ್ ಸೆಕ್ಯೂರಿಟೀಸ್ ಇದೆ ಅಂತ ಹೇಳಿದೆ. ಸೊ ಅಟ್ ಪ್ರೆಸೆಂಟ್ ಮೈಸೂರು ಯೂನಿವರ್ಸಿಟಿ BBA ಫೈನಲ್ ಇಯರ್ಸ್ ಫೈನಾನ್ಸ್ ಸ್ಪೆಷಲೈಸೇಷನ್ಗೆ ಇರುವಂತಹದ್ದು 2 ಸೆಕ್ಯೂರಿಟೀಸ್ ಪೋರ್ಟ್ಫೋಲಿಯೋಲಿ ರಿಸ್ಕ್ ಅಂಡ್ ರಿಟರ್ನ್ ಹೇಗೆ ಕಂಡುಹಿಡಿಯೋದು, ಅದಲ್ಲದೆ 3 ಸೆಕ್ಯೂರಿಟೀಸ್ ರಿಸ್ಕ್ ಅಂಡ್ ರಿಟರ್ನ್ ಅನ್ನ ಆಫ್ ದ ಪೋರ್ಟ್ಫೋಲಿಯೋ ಹೇಗೆ ಕಂಡುಹಿಡಿಯೋದು ಅನ್ನೋದು ಇದೆ. ಸೊ ಇಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಲಿಮಿಟ್ ಅವರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಅ ಪೋರ್ಟ್ಫೋಲಿಯೋ ಟು 2 ಸೆಕ್ಯೂರಿಟಿ ಪೋರ್ಟ್ಫೋಲಿಯೋ. ನೆಕ್ಸ್ಟ್ ನಾವು ರಿಸ್ಕ್ ಆಫ್ ದಿ ಪೋರ್ಟ್ಫೋಲಿಯೋಗೆ ಹೋಗೋಣ. ಸೊ ರಿಸ್ಕ್ ಅನ್ನ ನಾವು ಮೆಷರ್ ಮಾಡೋದಕ್ಕೆ ವೇರಿಯನ್ಸ್ ಅನ್ನ ತಗೊಳ್ತೀವಿ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ನಾವು ತಗೊಳ್ತೀವಿ. ನೆಕ್ಸ್ಟ್ ಹೋಗೋಣ, ರಿಸ್ಕ್ ಆಫ್ ಅ ಪೋರ್ಟ್ಫೋಲಿಯೋ ಹೇಗೆ ನಾವು ಕಂಡುಹಿಡಿಯೋದು ಅಂತ. ಸೊ ರಿಸ್ಕ್ ಆಫ್ ಅ ಪೋರ್ಟ್ಫೋಲಿಯೋ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ವೇರಿಯನ್ಸ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ದಿಸ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಷರ್ ಅಂತ ಹೇಳ್ತೀವಿ. ಟು ದ ಎಕ್ಸ್ಟೆಂಟ್ ಟು ವಿಚ್ ದಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ ಗೋಯಿಂಗ್ ಟು ಮೂವ್ ವೇರಿ ಅರೌಂಡ್ ದಿ ಆವರೇಜ್ ಅಂತ ಹೇಳ್ತೀವಿ. ಸೊ ಮೀನ್ ರಿಟರ್ನ್ ಸುತ್ತ ಎಷ್ಟು ರಿಟರ್ನ್ಸು ವೇರಿ ಆಗುತ್ತೆ ಅನ್ನೋದನ್ನ ನಾವು ರಿಸ್ಕ್ ಆಫ್ ಅ ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಸೊ ಈಗ ವೇರಿಯನ್ಸ್, ಕೋವೇರಿಯನ್ಸ್ ನಾವು ಕಂಡುಹಿಡಿಬೇಕಾಗುತ್ತೆ. ಕೋವೇರಿಯನ್ಸ್ ಇಸ್ ಕಾಲ್ಡ್ ದಿ ಇಂಟರಾಕ್ಟಿವ್ ರಿಸ್ಕ್. ಸೊ ನಾನು ಆಗಲೇ ಹೇಳಿದಂಗೆ ಪ್ರತಿಯೊಂದು ಸೆಕ್ಯೂರಿಟಿಗೂ ಅದರದೇ ಆದಂತಹ ರಿಸ್ಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಆದರೆ ಪೋರ್ಟ್ಫೋಲಿಯೋಲಿ ಇನ್ಕ್ಲೂಡ್ ಮಾಡಿದಾಗ ಒಂದರ ನಡುವೆ ಇನ್ನೊಂದು ಸೆಕ್ಯೂರಿಟಿ, ಅದರ ಸೆಕ್ಯೂರಿಟಿ ರಿಟರ್ನ್ಸು ಹೇಗೆ ಬಿಹೇವ್ ಮಾಡ್ತಾ ಹೋಗುತ್ತೆ. ಒಂದು ರಿಟರ್ನ್ ವೇರಿ ಆದಾಗ ಇನ್ನೊಂದಕ್ಕೆ ಅದರ ಆಗುವಂತಹ ಇನ್ನೊಂದು ಸೆಕ್ಯೂರಿಟಿ ಮೇಲೆ ಆಗುವಂತಹ ಇಂಪ್ಯಾಕ್ಟ್ ಏನು. ಸೊ ಒಂದು ರಿಟರ್ನ್ ವೇರಿ ಆದರೆ ಇನ್ನೊಂದು ಸೆಕ್ಯೂರಿಟಿ ರಿಟರ್ನ್ ಎಷ್ಟು ವೇರಿ ಆಗುತ್ತೆ ಅನ್ನೋದನ್ನ ನಾವು ಇಂಟರಾಕ್ಟಿವ್ ರಿಸ್ಕ್ ಅಂತ ಕರಿತೀವಿ. ಈ ಇಂಟರಾಕ್ಟಿವ್ ರಿಸ್ಕ್ ಅನ್ನ ಮೆಷರ್ ಮಾಡುವಂತಹ ಸ್ಟ್ಯಾಟಿಸ್ಟಿಕಲ್ ಮೆಷರ್ ಕೋವೇರಿಯನ್ಸ್. ಸೊ ಒಂದು ಮುಖ್ಯವಾದಂಥದ್ದು ಏನು ಅಂತ ಹೇಳಿದ್ರೆ, ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡುಹಿಡಿದಾಗ ಇಂಡಿವಿಜುವಲ್ ಸೆಕ್ಯೂರಿಟಿ ರಿಟರ್ನ್ಸ್ ನಾವು ಆಡ್ ಅಪ್ ಮಾಡಿದ್ರೆ ಪೋರ್ಟ್ಫೋಲಿಯೋ ರಿಟರ್ನ್ ಸಿಗುತ್ತೆ. ಆದರೆ ನಾವು ಪೋರ್ಟ್ಫೋಲಿಯೋ ರಿಸ್ಕ್ ಕಂಡುಹಿಡಿಯುವಾಗ ಇಂಡಿವಿಜುವಲ್ ಸೆಕ್ಯೂರಿಟಿ ರಿಸ್ಕ್ಗಳನ್ನ ತಗೊಂಡು ಆ್ಯಡ್ ಮಾಡಿ ಪೋರ್ಟ್ಫೋಲಿಯೋ ರಿಸ್ಕನ್ನು ಮಾಡೋದಕ್ಕೆ ಆಗೋದಿಲ್ಲ.
ಸೊ ಈಗ ನೆಕ್ಸ್ಟ್ ಹೋಗೋಣ ಮುಂದಕ್ಕೆ. ಕೋವೇರಿಯನ್ಸ್. ಸೊ ಎರಡು ಸೆಕ್ಯೂರಿಟಿ ನಡುವೆ ಇರುವಂತಹ ಇಂಟರಾಕ್ಟಿವ್ ರಿಸ್ಕ್ ಏನು? ಎಕ್ಸ್ ವೇರಿ ಆದರೆ ವೈ ಎಷ್ಟು ವೇರಿ ಆಗುತ್ತೆ? ಅದನ್ನು ನಾವು ಈ ಫಾರ್ಮುಲಾ ಮುಖಾಂತರ ನಾವು ಕಂಡುಹಿಡಿಯಬಹುದು. ಕೋವೇರಿಯನ್ಸ್ ಬಿಟ್ವೀನ್ x and y is equal to summation I is equal to 1 to n rx minus rx bar into ry minus ry bar divided by n. So ಇಲ್ಲಿ covariance subscript xy is nothing but the covariance between x and y. Rx is equal to return of security x, ry is return of security y. Rx bar is nothing but the mean return of security x ಅಂತ ನಾವು ಕರೀತೀವಿ. ಇನ್ನ ಒಂದಿದೆ Rx bar is nothing but the expected return ಅಥವಾ mean return of security y. N is equal to number of observations. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ವರ್ಷದ ರಿಟರ್ನ್ಗಳು ತಗೊಳ್ಬೋದು, ಮಂತ್ಲಿ ರಿಟರ್ನ್ಸ್ ತಗೊಳ್ಬೋದು, ಕ್ವಾರ್ಟರ್ಲಿ ರಿಟರ್ನ್ಸ್ ತಗೊಳ್ಬೋದು, ಅಥವಾ ಡೈಲಿ ರಿಟರ್ನ್ಸ್ ಕೂಡ ನಾವು ತಗೊಳ್ಬೋದು. ಸೊ ಈ ಫಾರ್ಮುಲಾ ಉಪಯೋಗಿಸಿ ನಾವು ಕೋವೇರಿಯನ್ಸ್ ಅನ್ನು ನಾವು ಕಂಡುಹಿಡಿತೀವಿ. ಸೊ ಕೋವೇರಿಯನ್ಸ್ ಇಸ್ ಅ ಮೆಜರ್ ಟು ಫೈಂಡ್ ಔಟ್ ಹೌ ಟೂ ಸೆಕ್ಯೂರಿಟೀಸ್ ಮೂವ್ ಟುಗೆದರ್. ಸೊ ಕೋವೇರಿಯನ್ಸ್ ಅಲ್ಲಿ ಪಾಸಿಟಿವ್ ಕೋವೇರಿಯನ್ಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಕೋವೇರಿಯನ್ಸ್ ಅಂತ ಹೇಳಿದ್ರೆ ಒಂದು ಸೆಕ್ಯೂರಿಟಿ ರಿಟರ್ನ್ ಜಾಸ್ತಿ ಆದಾಗ ಇನ್ನೊಂದು ಸೆಕ್ಯೂರಿಟಿ ರಿಟರ್ನ್ ಕೂಡ ಜಾಸ್ತಿ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿದ್ರೆ ನಾವು ಇದನ್ನ ಪಾಸಿಟಿವ್ ಕೋವೇರಿಯನ್ಸ್ ಅಂತ ಕರಿತೀವಿ. ನೆಗೆಟಿವ್ ಕೋವೇರಿಯನ್ಸ್ ಅಂತ ಹೇಳಿದ್ರೆ ಒಂದು ಸೆಕ್ಯೂರಿಟಿ ರಿಟರ್ನ್ ಇನ್ಕ್ರೀಸ್ ಆದ್ರೆ ಮತ್ತೊಂದು ಸೆಕ್ಯೂರಿಟಿ ರಿಟರ್ನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಬಿಹೇವಿಯರ್ ಕನ್ಸಿಸ್ಟೆಂಟ್ ಆಗಿದೆ, ನಾವು ಇದನ್ನ ನೆಗೆಟಿವ್ ಕೋವೇರಿಯನ್ಸ್ ಅಂತ ಕರೀತೀವಿ. ಎರಡು ಸೆಕ್ಯೂರಿಟಿ ರಿಟರ್ನ್ಗಳ ನಡುವೆ ಯಾವುದೇ ತರಹದ ರಿಲೇಶನ್ಶಿಪ್ ಇಲ್ಲ, ಯಾವುದು ಇನ್ಕ್ರೀಸ್ ಆದ್ರೂ ಮತ್ತೊಂದಕ್ಕೆ ಯಾವುದೇ ತರಹದ ಎಫೆಕ್ಟ್ ರಿಟರ್ನ್ಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಕೋವೇರಿಯನ್ಸ್ ಝೀರೋ ಅಂತ ಹೇಳ್ತೀವಿ. ಸೊ ಕೋವೇರಿಯನ್ಸ್ ಆಸ್ ಇಟ್ ಈಸ್ ಕಂಪೇರ್ ಮಾಡುವಾಗ ಪೋರ್ಟ್ಫೋಲಿಯೋಗಳ ನಡುವೆ ಇಟ್ಸ್ ಅನ್ ಆಬ್ಸಲ್ಯೂಟ್ ಮೆಷರ್. ಸೊ ಕಂಪ್ಯಾರಿಸನ್ ಅನುಕೂಲ ಆಗೋದಿಲ್ಲ. ಸೊ ಹಾಗಾಗಿ ನಾವು ಮತ್ತೊಂದು ಮೆಷರ್ನ ಸ್ಟಾಟಿಸ್ಟಿಕಲ್ ಮೆಷರ್ನ ಉಪಯೋಗಿಸ್ತೀವಿ. ಅದನ್ನ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಅಂತ ಕರಿತೀವಿ. ಸೊ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಹೇಗೆ ನಾವು ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಇಟ್ ಈಸ್ ಕೋವೇರಿಯನ್ಸ್ ಆಫ್ ಎಕ್ಸ್ ಅಂಡ್ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಅಂತ ಕರಿತೀವಿ. ಸೊ ಇಲ್ಲಿ Rxy is coefficient of correlation between X security and Y security. Covariance between X and Y. Standard deviation of X, standard deviation of Y ಅಂತ ನಾವು ಕರಿತೀವಿ. ಸೊ ಈಗ correlation coefficient can range between -1 to +1 ಅಂತ ಹೇಳ್ತೀವಿ. ಸೊ -1 R-1 ಬಂದು ಕಾರಿಲೇಷನ್ ಕೋಎಫಿಷಿಯಂಟ್ ಅಂತ ಹೇಳಿದ್ರೆ ಇಟ್ಸ್ ಅ ಪರ್ಫೆಕ್ಟ್ ನೆಗೆಟಿವ್ ಕಾರಿಲೇಷನ್ ಬಿಟ್ವೀನ್ ಸೆಕ್ಯೂರಿಟಿ ರಿಟರ್ನ್ಸ್. ಸೊ ಒಂದು ಸೆಕ್ಯೂರಿಟಿ ಇನ್ಕ್ರೀಸ್ ಆದರೆ ಅಷ್ಟೇ ಅಮೌಂಟ್ ಆಫ್ ಸೆಕ್ಯೂರಿಟಿ ರಿಟರ್ನು ಇನ್ನೊಂದರಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಇದನ್ನು ನಾವೊಂದು ಪರ್ಫೆಕ್ಟ್ ನೆಗೆಟಿವ್ ಕಾರಿಲೇಷನ್ ಅಂತೀವಿ. +1 ಅಂತ ಇದ್ದಾಗ ಇಟ್ಸ್ ಅ ಪರ್ಫೆಕ್ಟ್ ಪಾಸಿಟಿವ್ ಕಾರಿಲೇಷನ್. ಝೀರೋ ಅಂತ ಹೇಳಿದ್ರೆ ದ ರಿಟರ್ನ್ಸ್ ಆರ್ ಇಂಡಿಪೆಂಡೆಂಟ್, ದ ರಿಟರ್ನ್ಸ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಕಾರಿಲೇಷನ್ ಕೋಎಫಿಷಿಯಂಟ್. ಸೊ ಈಗ ನಾವು ರಿಸ್ಕ್ ಆಫ್ ಅ ಪೋರ್ಟ್ಫೋಲಿಯೋ ಹೇಗೆ ಕಂಡುಹಿಡಿಯೋದು? ಸೊ ನಾವು ಏನು ಕಂಡುಹಿಡಿದ್ವಿ? ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡುಹಿಡಿದ್ವಿ, ವೇರಿಯನ್ಸ್ ಆಫ್ ಪೋರ್ಟ್ಫೋಲಿಯೋ ಕಂಡುಹಿಡಿದ್ವಿ, ಆಮೇಲೆ ನಾವು ವೇರಿಯನ್ಸ್ ಆಫ್ ಇಂಡಿವಿಜುವಲ್ ಸೆಕ್ಯೂರಿಟೀಸನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ವಿ. ಅದಾದಮೇಲೆ ನಾವು ಕೋವೇರಿಯನ್ಸ್ ಫಾರ್ಮುಲಾ ತಿಳ್ಕೊಂಡ್ವಿ.
ಅದಾದ ನಂತರ ನಾವು ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಕೂಡ ತಿಳ್ಕೊಂಡ್ವಿ. ಸೊ ಮುಂದಕ್ಕೆ ಹೋಗ್ತಾ ಒಂದು ಪೋರ್ಟ್ಫೋಲಿಯೋದ ರಿಸ್ಕ್ ಇಸ್ ಮೆಜರ್ಡ್ ಥ್ರೂ ವೇರಿಯನ್ಸ್ ಅಂತ ನಾನು ಆಗಲೇ ಹೇಳಿದೆ. ಸೊ ಈ ವೇರಿಯನ್ಸ್ ಆಫ್ ಅ ಪೋರ್ಟ್ಫೋಲಿಯೋ ಆಫ್ 2 securities is calculated using this formula. So x square 1 standard deviation of the security, standard deviation square of first security plus x square of the second security, variance of the second security plus 2 into x1 into x2 whole thing into correlation coefficient between first and second security, standard deviation of the first security, standard deviation of the second security. ಈಗ ವೇರಿಯನ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ನಾವೇನು ಕಂಡುಹಿಡಿಯಕ್ಕೆ ಹೋಗ್ತೀವಿ ಮುಂದೆ, ಅದಕ್ಕೆ ಮುಂಚೆ ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಆಫ್ ದ ಪೋರ್ಟ್ಫೋಲಿಯೋ ಇದನ್ನು ನಾವು ಪೋರ್ಟ್ಫೋಲಿಯೋ ವೇರಿಯನ್ಸ್ ಅಂತ ಕರಿತೀವಿ. ಇಲ್ಲಿ ಏನು x1 ಅಂತ ನೀವು ನೋಡ್ತಿದ್ದೀರಾ, x1 ಇದು ಪ್ರಪೋರ್ಷನ್ ಆಫ್ ಫಂಡ್ಸ್ ಇನ್ವೆಸ್ಟೆಡ್ ಇನ್ ಫಸ್ಟ್ ಸೆಕ್ಯೂರಿಟಿ. ಇಲ್ಲಿ ನೀವು x2 ಏನು ನೋಡ್ತಾ ಇದ್ದೀರಾ, x2 ಅದನ್ನ ಪ್ರಪೋರ್ಷನ್ ಆಫ್ ಫಂಡ್ಸ್ ಇನ್ವೆಸ್ಟೆಡ್ ಇನ್ ಸೆಕೆಂಡ್ ಸೆಕ್ಯೂರಿಟಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಏನಿದೆ ಅದನ್ನ 1 ದಟ್ ಈಸ್ ನಥಿಂಗ್ ಬಟ್ ದ ವೇರಿಯನ್ಸ್ ಆಫ್ ಫಸ್ಟ್ ಸೆಕ್ಯೂರಿಟಿ. ಇದನ್ನ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಆಫ್ ಅದನ್ನ ನಾವು ವೇರಿಯನ್ಸ್ ಆಫ್ ಸೆಕೆಂಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ಇದು ಸಿಗ್ಮಾ 1 is standard deviation of first security, sigma 2 is standard deviation of second security. So ಇದನ್ನ ನಾವು ಆಮೇಲೆ ಇಲ್ಲಿ ಇನ್ನೊಂದಿದೆ R1 and 2. So R1 and 2 is nothing but the correlation coefficient between first and second security. ಸೊ ಇದನ್ನು ನಾವು ಹಾಕಿದಾಗ ನಮಗೆ ವೇರಿಯನ್ಸ್ ಆಫ್ ಅ ಪೋರ್ಟ್ಫೋಲಿಯೋ ಸಿಗತ್ತೆ. ಸೊ ಈ ವೇರಿಯನ್ಸ್ ನಾವು ಸ್ಕ್ವೇರ್ ರೂಟ್ ತೆಗೆದ್ರೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿ ಪೋರ್ಟ್ಫೋಲಿಯೋ ಸಿಗತ್ತೆ. ಸೊ ಟು ಸಮ್ ಅಪ್ ಇವತ್ತು ನಾವು ರಿಟರ್ನ್ ಆಫ್ ಅ ಪೋರ್ಟ್ಫೋಲಿಯೋ ಆಮೇಲೆ ರಿಸ್ಕ್ ಆಫ್ ದ ಪೋರ್ಟ್ಫೋಲಿಯೋನ ಹೇಗೆ ಕಂಡುಹಿಡಿಯೋದು ಅನ್ನೋದು ತಿಳ್ಕೊಂಡ್ವಿ. ನನ್ನ ಮುಂದಿನ ವಿಡಿಯೋ ಅಲ್ಲಿ ಈ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ದೀಸ್ ಕಾನ್ಸೆಪ್ಟ್ಸ್ ಅನ್ನು ನಾವು ಕಲಿಯೋಣ. ಅಲ್ಲಿ ತನಕ ಸ್ಟೇ ಸೇಫ್, ಸ್ಟೇ ಅಟ್ ಹೋಮ್. ಥ್ಯಾಂಕ್ ಯು.